ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರತಿದಿನ ನಾವು VA ತರಗತಿಯನ್ನು ಯಾವ ರೀತಿ ಮಾಡ್ತೀವಿ. ಇವತ್ತಿನ ತರಗತಿ ಬಂದುಬಿಟ್ಟು 19ನೇ ತರಗತಿ. ಯಾರ್ಯಾರು ನೋಡಿಲ್ಲ ಹಿಂದಿನ ತರಗತಿಗಳನ್ನು ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಬನ್ನಿ. ನಿಮಗೆ ಕಂಪಲ್ಸರಿ ನಾವು ಜಾಬನ್ನು ಕೊಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಎಲ್ಲರೂ ಕೂಡ ತರಗತಿಗಳನ್ನು ಕ್ಲಿಯರಾಗಿ ನೋಡ್ಕೊಳ್ತಾ ಬನ್ನಿ, ನಿಮಗೆ ಯೂಸ್ ಆಗುತ್ತೆ. ಮೊದಲನೇದಾಗಿ ಈ ಒಂದು VA ಪರೀಕ್ಷೆಯಲ್ಲಿ ನಿಮಗೆ ಸಂಪೂರ್ಣ ಸಿದ್ಧತೆ ಯಾವ ರೀತಿ ಇರಬೇಕು ನಾನು ಈಗಾಗಲೇ ವಿಡಿಯೋನ ಮಾಡಿದ್ದೇನೆ. ಯಾರ್ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಅದಾದ ಬಳಿಕ ಇನ್ನೊಂದೇನಪ್ಪ ಅಂತ ತರಗತಿನ ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಜನ ಬ್ಯಾಚ್ ಬಗ್ಗೆ ಇನ್ನೂ ಕೂಡ ಬರೀ ಕ್ವಶನ್ಸ್ ಮಾಡ್ತಿದ್ರೆ ಯಾವ ರೀತಿ ತಗೊಳ್ಬೇಕು ಅಂತ. ಬಟ್ ಯಾರೂ ಕೂಡ ತಗೊಳ್ತಾ ಇಲ್ಲ. ವಿದ್ಯಾರ್ಥಿಗಳೇ ನೋಡಿ, ಸಂಪೂರ್ಣ ಬ್ಯಾಚ್ ಅಂತ ಮಾಡಿದ್ದೇವೆ. ಈ ಒಂದು ಬ್ಯಾಚಲ್ಲಿ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಯೂಸ್ ಆಗೋ ರೀತಿಯಲ್ಲಿ ನಾವೇನು ಮಾಡಿದ್ದೇವೆ, ಸಂಪೂರ್ಣವಾಗಿ ನಿಮಗೆ ಬ್ಯಾಚನ್ನು ಕೊಟ್ಟಿದ್ದೀವಿ. ಓಕೆನಾ. ಈ ಒಂದು ಬ್ಯಾಚನ್ನು ತಗೊಳ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದೀರಾ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟನ್ನು ಪೇ ಮಾಡಿ. ಅಮೌಂಟನ್ನು ಪೇ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟ್ ಏನಿರುತ್ತೆ ಅದನ್ನು ಟೆಲಿಗ್ರಾಮ್ ಮೂಲಕ ಆದರೂ ಕಳಿಸಿ. ಇಲ್ಲ ಅಂತ ಅಂದರೆ ಇಮೇಲ್ ID ಕೊಟ್ಟಿರ್ತೀವಿ. ಇಲ್ಲಿ ನೋಡಿ ಇಮೇಲ್ ID ಇದೆ. ಈ ಇಮೇಲ್ ID ಮುಖಾಂತರ ಆದರೂ ನೀವೇನು ಮಾಡ್ಬೋದು, ಸ್ಕ್ರೀನ್ಶಾಟನ್ನು ಕಳಿಸ್ಬೋದು. ಅದನ್ನು ಕಳಿಸಿದ ನಂತರ ನಾವು ನಿಮಗೆ ನಮ್ಮ ಒಂದು PDF ಕೋರ್ಸನ್ನು ನಿಮಗೆ ಕೊಡ್ತೇವೆ. ವಿದ್ಯಾರ್ಥಿಗಳೇ, ನಮ್ಮ ಒಂದು ತರಗತಿ ಯಾವ ರೀತಿ ಇದೆ ಅಂತ ಅಂದರೆ ನಿಮಗೆ PDF-ಅಲ್ಲಿ ಏನು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳೇನಿರ್ತವೆ ಅದನ್ನು ನಮ್ಮ ಒಂದು ಕ್ಲಾಸಸ್ಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಏನಪ್ಪ ಅಂತ ಅಂದರೆ ನೀವು ಆ ಒಂದು PDF-ಅನ್ನು ಓದ್ಬಿಟ್ಟು ಜೊತೆಗೆ ನಮ್ಮ ಒಂದು ಕೋರ್ಸನ್ನು ಅಥವಾ ನಮ್ಮ ಒಂದು ತರಗತಿಗಳನ್ನ ನೀವು ನೋಡಿಬಿಟ್ರೆ 100% ನಿಮ್ಮ ಒಂದು ಎಕ್ಸಾಮ್ ಕ್ಲಿಯರ್ ಆಗಿಬಿಡುತ್ತೆ. ನೋಡಿ, ಮೊದಲನೇದಾಗಿ ನಾನು GK ಪೇಪರ್ 1ಅನ್ನು ನಾನು ಏನಪ್ಪ ಮಾಡ್ತಿದ್ದೇನೆ ಅಂತಂದರೆ ನಿಮಗೆ ಈಸಿ ಆಗಲಿ ಅಂತ ಮಾಡಿಕೊಡ್ತಾ ಇದ್ದೇನೆ. ವಿತಿನ್ August 15 ಒಳಗೆ ನೀವು GK ಪೇಪರ್ ಮುಗಿಸ್ಕೊಂಡ್ರಿ ಅಂತ ಅಂದರೆ ನಿಮಗೆ ತುಂಬ ಟೈಮ್ ಉಳ್ಕೊಳ್ಳುತ್ತೆ. ಅದರಲ್ಲಿ ನಾವು ರಿವಿಷನ್ ಮಾಡೋಣ, ಡೈಲಿ ನಾವು ಒಂದೊಂದು ಕ್ವಶನ್ ಪೇಪರ್ ಬಿಡಿಸೋಣ. ತುಂಬ ಕೆಲಸ ಇದೆ, ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಹೋಗೋಣ. ಅದಕ್ಕಾಗಿ ಇನ್ನೇನು 2 ದಿನದಲ್ಲಿ ನಾನು ಹಿಸ್ಟ್ರಿ ಕಂಪ್ಲೀಟ್ ಮಾಡ್ತೇನೆ. ಓಕೆನಾ. ಇನ್ನು 2 to 3 ಡೇಸ್ ಒಳಗೆ ಹಿಸ್ಟ್ರಿ ಕಂಪ್ಲೀಟ್ ಆಗಿಬಿಡುತ್ತೆ. ಇವತ್ತು ಮೈಸೂರಿನ ಒಡೆಯರ ಬಗ್ಗೆ ನಾವು ಏನಿದೆ ಅಂತ ಅಂದರೆ ಪ್ರಶ್ನೆ ಇದೆ, ಅದನ್ನು ನೋಡ್ಕೊಳ್ತಾ ಹೋಗೋಣ. ಮೈಸೂರು ಒಡೆಯರನ್ನು ನಾವು 2 ರೀತಿಯಲ್ಲಿ ಓದಬೇಕು. ಯಾವ ರೀತಿ 2 ರೀತಿ ಅಂತ ಅಂದರೆ, ಮೊದಲನೇದಾಗಿ ಮೈಸೂರು ಒಡೆಯರು ಏನಪ್ಪ ಮಾಡ್ತಾರೆ ಅಂತ ಅಂದರೆ ನಮ್ಮ ಒಂದು ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಏನು ಸ್ಥಾಪನೆಯನ್ನು ಯದುರಾಜ ಒಡೆಯರು ಏನು ಸ್ಥಾಪನೆಯನ್ನು ಮಾಡ್ತಾರೆ, ಮೈಸೂರು ಒಡೆಯರ ಒಂದು ವಂಶಾವಳಿಯನ್ನು, ಇದರಿಂದ ಬಂದುಬಿಟ್ಟು ನಾವು ಟಿಪ್ಪು ಸುಲ್ತಾನ ಅಥವಾ ಹೈದರಾಲಿ ಏನು ಮಾಡ್ತಾನೆ, ಈ ಒಂದು ಮೈಸೂರನ್ನು ಏನಪ್ಪ ಮಾಡ್ತಾನೆ ಅಂತ ಅಂದರೆ ಆ ಒಂದು ರಾಜರನ್ನು ಬದಿಗೆ ಇಟ್ಟು, ಒಡೆಯರನ್ನು ಬದಿಗೆ ಇಟ್ಟು ಅವನು ಆಳ್ವಿಕೆಯನ್ನು ಮಾಡ್ತಾನೆ. ಇವರ ಆಳ್ವಿಕೆ ಮೊದಲ ಆಳ್ವಿಕೆ. ಅದಾದ ಬಳಿಕ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಬಗ್ಗೆ ನಾವು ಓದಬೇಕು. ಅದಾದ ಬಳಿಕ ನೆಕ್ಸ್ಟು ಮತ್ತೆ ಇಲ್ಲಿ ಮೈಸೂರಿನ ಒಂದು ಏನಪ್ಪ ಅಂತ ಅಂದರೆ ಒಡೆಯರ ಆಳ್ವಿಕೆ ಬರುತ್ತೆ. ಆ ಒಂದು ಒಡೆಯರ ಆಳ್ವಿಕೆ ಬಂದ ನಂತರ ನೆಕ್ಸ್ಟ್ ಇನ್ನೊಂದು ಸರಿ ಏನಪ್ಪ ಬರುತ್ತೆ ಅಂತಂದರೆ ಮೈಸೂರು ಕಮಿಷನರುಗಳ ಒಂದು ಆಳ್ವಿಕೆ ಬರುತ್ತೆ. ಯಾಕಪ್ಪ ಅಂತಂದರೆ ಈ ಒಂದು ಒಡೆಯರುಗಳು ಕರೆಕ್ಟಾಗಿ ಆಳ್ವಿಕೆ ಮಾಡ್ತಾ ಇರಲ್ಲ. ಅದಕ್ಕಾಗಿ ಒಂದು ಬಿದನೂರು ಅಥವಾ ನಗರ ರೆಬೆಲಿಯನ್ ಎಂಬತಕ್ಕಂಥದ್ದು ಬರುತ್ತೆ. ನಗರ ಎಂಬತಕ್ಕಂಥ ಒಂದು ರೆಬಿಲಿಯನ್. ಈ ಒಂದು ನಗರ ರೆಬಿಲಿಯನ್ ಬಂದ ನಂತರ ಏನಪ್ಪ ಆಗುತ್ತೆ ಅಂತ ಅಂದರೆ ಇನ್ನೊಂದು ಸಲ ಮೈಸೂರು ಕಮಿಷನರ್ಗಳು ಅಂದರೆ ಏನು ಬ್ರಿಟಿಷರ ಕಮಿಷನರ್ಗಳು ಏನಪ್ಪ ಅಂತ ಆಳ್ವಿಕೆಯನ್ನು ಮಾಡ್ತಾರೆ. ಅದಾದ ಬಳಿಕ ಈ ಒಂದು ಮೈಸೂರು ಕಮಿಷನರ್ಗಳು ಆಳ್ವಿಕೆ ಆದ ಬಳಿಕ ಮತ್ತೊಮ್ಮೆ ಇನ್ನೊಂದು ಬಾರಿಗೆ ಮೈಸೂರು ಒಡೆಯರಿಗೆ ಏನಪ್ಪ ಸಿಗುತ್ತೆ ಅಂತ ಅಂದರೆ ಇಲ್ಲಿ ಈ ಒಂದು ರಾಜ್ಯ ಸಿಗುತ್ತೆ. ಆ ರೀತಿ ಆಳ್ವಿಕೆ ಮಾಡ್ತಾರೆ. ಈ ಒಂದು ಮೈಸೂರು ಒಡೆಯರು ಯಾವ ರೀತಿ ಅಂತ ಅಂದರೆ ಯಾರ ಮೇಲೂ ಕೂಡ ದಬ್ಬಾಳಿಕೆಯನ್ನು ಮಾಡಿ, ಯಾರ ಮೇಲೂ ಕೂಡ ಇಲ್ಲಿ ಯುದ್ಧಗಳನ್ನು ಮಾಡಿ ಸೋತುಕೊಂಡು ಇವರೇನಪ್ಪ ಅಂತ ಅಂದರೆ ಇನ್ನೂ ಕೂಡ ಇವರು ಇದಾಗಿಲ್ಲ, ಅಂದರೆ ಸಂಪೂರ್ಣವಾಗಿ ನಾಶ ಆಗಿಲ್ಲ. ಇನ್ನೂ ಕೂಡ ನಮ್ಮ ಒಂದು ಪ್ರಸ್ತುತ ಭಾರತದ ಕರ್ನಾಟಕದ ಇತಿಹಾಸದಲ್ಲಿ ಇನ್ನೂ ಕೂಡ ಒಡೆಯರ ರಾಜವಂಶ ಇನ್ನೂ ಕೂಡ ಇದೆ. ನೀವು ಮೈಸೂರು ದಸರಾ ಏನಾದರೂ ವೀಕ್ಷಣೆ ಮಾಡೋದಕ್ಕೆ ಹೋದರೆ ನಿಮಗೆ ಗೊತ್ತಾಗ್ತದೆ, ಮೈಸೂರು ದಸರಾ ಏನು ಒಡೆಯರ ಒಂದು ವಂಶಾವಳಿ ಏನಿದೆ ಇನ್ನೂ ಕೂಡ ಪ್ರೆಸೆಂಟಾಗಿ ಇನ್ನೂ ಕೂಡ ಇದೆ. ಅದಕ್ಕಾಗಿ ಈ ಒಂದು ವಂಶದ ಪರಂಪರೆಯಾಗಿರ್ತಕ್ಕಂಥ ಒಂದು ಮೈಸೂರು ಒಡೆಯರ ವಂಶ ಏನಿದೆ ಇನ್ನೂ ಕೂಡ ಈ ಒಂದು ವಂಶ ಇರೋ ಕಾರಣದಿಂದಾಗಿ ಇವರು ಯಾರ ಜೊತೆಯೂ ಕೂಡ ಯುದ್ಧವನ್ನು ಮಾಡಿಲ್ಲ. ಬಟ್ ಏನಪ್ಪ ಅಂತ ಇವರನ್ನು ಯುದ್ಧ ಮಾಡಿ ಬೇರೆ ಕಡೆಗೆ ನಿಲ್ಲಿಸಿ ಬೇರೆಯವರು ಬಂದರು. ಅಂದರೆ ಟಿಪ್ಪು ಸುಲ್ತಾನರು ಬಂದರು, ನೆಕ್ಸ್ಟ್ ಇಲ್ಲಿ ಹೈದರಾಲಿ ಸುಲ್ತಾನರುಗಳು ಬಂದರು, ನೆಕ್ಸ್ಟ್ ಇಲ್ಲಿ ಕಮಿಷನರ್ಗಳು ಅಂದರೆ ಈ ಒಂದು ರಾಜರುಗಳು ಕರೆಕ್ಟಾಗಿ ಕೆಲಸ ಮಾಡದೇ ಇದ್ದ ಕಾರಣದಿಂದಾಗಿ ಬೇರೆ ಕಮಿಷನರ್ಗಳು ಅಂದರೆ ಬ್ರಿಟಿಷರ್ ಕಮಿಷನರ್ಗಳು ಬಂದರು. ಈ ರೀತಿಯಾಗಿ ಬೇರೆ ಬೇರೆಯವರು ಬರ್ತಾರೆ. ಇವೆಲ್ಲವೂ ಕೂಡ ನೀವು ಮೊದಲನೇದಾಗಿ ಮೈಸೂರು ಒಡೆಯರ ಡೈನಾಸ್ಟಿನ ಓದಬೇಕಾದ್ರೆ, ವಂಶವನ್ನು ಓದಬೇಕಾದ್ರೆ ಗೊತ್ತಿರಬೇಕು ಯಾವ ರೀತಿ ಆಗಿದೆ ಅಂತ. ಓಕೆನಾ. ಈಗ ಮೊದಲನೇದು ನಾನೇನು ಹೇಳ್ತಿದ್ದೇನೆ, ಮೊದಲು ಒಡೆಯರ ವಂಶವನ್ನು ರಾಜವಂಶವನ್ನು ಓದಬೇಕಾದ್ರೆ ನಾವು ಇಲ್ಲಿ 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಬೇಕು. ಟಿಪ್ಪು ಸುಲ್ತಾನ ಅಥವಾ ಹೈದರಾಲಿ ಸುಲ್ತಾನರು ಹೈದರಾಲಿ ಅಟ್ಯಾಕನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚಿನ ಒಡೆಯರ ಡೈನಾಸ್ಟಿ, ಅದಾದ ನಂತರದ ಒಡೆಯರ ಡೈನಾಸ್ಟಿ ಅಂತ.
ಟಿಪ್ಪು ಸುಲ್ತಾನನ ಒಡೆಯರ ಡೈನಾಸ್ಟಿ ಹೌದು ಟಿಪ್ಪು ಸುಲ್ತಾನ ಏನಪ್ಪ ಅಂತಂದರೆ ಹೈದರಾಲಿ ಸುಲ್ತಾನರು ಏನು ಅಟ್ಯಾಕನ್ನು ಮಾಡ್ತಾರೆ, ಈ ಒಂದು ಮೈಸೂರು ರಾಜ್ಯವನ್ನು ಅಟ್ಯಾಕನ್ನು ಮಾಡಿ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭವನ್ನು ನಾವು ಏನಪ್ಪ ಅಂತಂದರೆ ಭಾರತದ ಒಂದು ಏನು ಇತಿಹಾಸದಲ್ಲಿ ಸಂಪೂರ್ಣವಾಗಿ ಓದ್ತೀವಿ. ಬಟ್ ನಾನು ಏನಪ್ಪ ಮಾಡ್ತೇನೆ ಅಂತಂದರೆ ಕರ್ನಾಟಕದ ಇತಿಹಾಸದಲ್ಲಿ ಅದನ್ನು ಕೂಡ ನಿಮಗೆ ಕವರ್ ಮಾಡಿಕೊಡ್ತೀನಿ. ಅದರ ಬಗ್ಗೆ ವರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಪ್ಪ ಅಂತಂದರೆ ಅಲ್ಲಿಂದ ಕ್ವಶನ್ಸ್ಗಳು ನಮಗೆ ಬರ್ತವೆ, ಅದಕ್ಕಾಗಿ ನಾವು ನೆನಪಿಟ್ಕೋಬೇಕು. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಒಡೆಯರ ಒಂದು ರಾಜವಂಶಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ ಇನ್ನು ಮುಂದೆ ತುಂಬ ಕ್ಲಿಯರಾಗಿ ನೋಡ್ಕೊಳ್ಳಿ, ತುಂಬ ಸೀರಿಯಸ್ನೆಸ್ ಆಗಿ ನೀವು ಏನಪ್ಪ ಮಾಡಿ ಅಂತ ಅಂದರೆ ತರಗತಿಗಳನ್ನು ಸೀರಿಯಸ್ನೆಸ್ಸಿಂದ ಏನಪ್ಪ ಅಂತಂದರೆ ವೀಕ್ಷಣೆ ಮಾಡ್ಕೊಳ್ತಾ ಹೋಗಿ. ತುಂಬ ವಿದ್ಯಾರ್ಥಿಗಳು ತರಗತಿಗಳನ್ನು ಆಲ್ಮೋಸ್ಟ್ ಬಿಟ್ಟಿದ್ದೀರಾ. ಎಲ್ಲರೂ ಕೂಡ ನೋಡಬೇಕು, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ತರಗತಿಗಳನ್ನು ಶೇರ್ ಮಾಡಬೇಕು. ಮಿನಿಮಮ್ ನಾವು ಏನಪ್ಪ ಅಂತ ಅಂದರೆ 2000 ಜನ ತರಗತಿಯನ್ನು ನೋಡಿಲ್ಲ ಅಂತ ಅಂದರೆ ಇದನ್ನು ಸ್ಟಾಪ್ ಮಾಡಿಬಿಡ್ತೀವಿ. ಅಂದರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಲ್ಲ ಅಂತ ಅಂದರೆ ನಾವು ಕೂಡ ಸ್ಟಾಪ್ ಮಾಡಿಬಿಡ್ತೀವಿ. ಅದಕ್ಕಾಗಿ ನಿಮಗೆ ಸ್ಟಾಪ್ ಮಾಡಬಾರ್ದು ಅಂತ ಅಂದರೆ 100% ನಿಮಗೆ ಜಾಬ್ ಸಿಗಬೇಕು ಅಂತ ಅಂದರೆ ಎಲ್ಲರೂ ಕೂಡ ತರಗತಿಗಳನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಓಕೆನಾ? ಈಗ ಬನ್ನಿ, ಮತ್ತು ಅದರ ಜೊತೆಗೆ ಶೇರ್ ಕೂಡ ಮಾಡ್ಕೊಳ್ತಾ ಹೋಗಬೇಕು. ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಯಾರು ಜಾಯ್ನ್ ಆಗಿರೋ ಅಲ್ಲೂ ಕೂಡ ಜಾಯ್ನ್ ಆಗಿ. ಈಗ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳೋಣ. ತುಂಬ ಟೈಮ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ಟೈಮ್ ಆದರೂ ಕೂಡ ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಟಾಪಿಕ್ ವೈಸೇ ಕೊಡ್ತಾ ಇದ್ದೀನಿ. ಓಕೆನಾ? ಮೊದಲನೇ ಹೇಳಿಕೆ ನೋಡಿ, ಯದುರಾಯ ಒಡೆಯರು ಮೈಸೂರು ಒಡೆಯರ ವಂಶದ ಸ್ಥಾಪಕರಾಗಿದ್ದರು ಅಂತ ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ. ಸರಿ ಇದೆ. ಅವರು 14ನೇ ಶತಮಾನದಲ್ಲಿ ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆಯನ್ನು ಸ್ಥಾಪನೆಯನ್ನು ಮಾಡಿದರು ಅಂತ ಕೊಟ್ಟಿದ್ದಾರೆ. ಈ ಒಂದು ಒಡೆಯರ ರಾಜವಂಶ ಏನಿದೆ ಇದು ವಿಜಯನಗರ ಸಾಮ್ರಾಜ್ಯದ ಸಾಮಂತರ ಆಳ್ವಿಕೆಯಲ್ಲಿ ಬರ್ತಕ್ಕಂಥ ಒಂದು ರಾಜವಂಶ. ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಪತನವಾದ ನಂತರ ಈ ಒಂದು ರಾಜವಂಶ ಅತಿ ಹೆಚ್ಚಿನದಾಗಿ ಏನಪ್ಪ ಆಗುತ್ತೆ ಅಂತ ಅಂದರೆ ಆಳ್ವಿಕೆಯನ್ನು ಮಾಡುತ್ತೆ. ಓಕೆನಾ? ಇಷ್ಟು ಗೊತ್ತಿರಬೇಕು. ಎರಡನೇ ಹೇಳಿಕೆ ಕೂಡ ಸರಿ. ಆರಂಭದಲ್ಲಿ ಒಡೆಯರುಗಳು ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಇಲ್ಲಿ ಡಿ, ಆಪ್ಷನ್ ಡಿ 1, 2, 3 ಮಾತ್ರ ಸರಿಯಾಗಿವೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ, ಎರಡನೇ ಪ್ರಶ್ನೆ. ರಾಜ ಒಡೆಯರು ಅಂದರೆ 1ನೇ ರಾಜ ಒಡೆಯರು ಎಂಬತಕ್ಕಂಥವರು ಕ್ರಿಸ್ತಶಕ 1610ರಲ್ಲಿ ಶ್ರೀರಂಗಪಟ್ಟಣವನ್ನು ಗೆದ್ದುಕೊಂಡು, ಅಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಅರಸರಿಂದ ಆಯಿತು, ಅಥವಾ ವಿಜಯನಗರ ಸಾಮ್ರಾಜ್ಯ ಏನು 1646ರವರೆಗೆ ಆಳ್ವಿಕೆ ಮಾಡ್ತಾ ಇತ್ತು. ಆ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಅವರ ಒಂದು ಕೈಯಿಂದ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡು ಇವರು ಏನು ಮಾಡ್ತಾರೆ, ರಾಜ ಒಡೆಯರ್ 1 ಅಥವಾ 1ನೇ ರಾಜ ಒಡೆಯರ್ ಏನು ಮಾಡ್ತಾರೆ, ವಶಪಡಿಸಿಕೊಂಡರು ಅಂತ ಕೊಟ್ಟಿದ್ದಾರೆ. 1ನೇ ಹೇಳಿಕೆ ಸರಿ ಇದೆ. ಮತ್ತು ಇಲ್ಲಿ ಎರಡನೇ ಹೇಳಿಕೆ ನೋಡಿ, ಅವರು ಶ್ರೀರಂಗಪಟ್ಟಣವನ್ನು ಮೈಸೂರು ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಅವರ ಆಳ್ವಿಕೆಯಲ್ಲಿ ಮೈಸೂರು ಪ್ರಬಲ ರಾಜ್ಯವಾಗಿ ಬೆಳೆಯಿತು ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟು, ಇದು ಕೂಡ ಸರಿ ಇದೆ. ಅದೇ ರೀತಿ ಇಲ್ಲಿ ಮೈಸೂರು ದಸರಾವನ್ನು ತುಂಬ ಇಂಪಾರ್ಟೆಂಟ್ ನೋಡಿ, ಮೈಸೂರು ದಸರಾವನ್ನು ಏನಪ್ಪ ಅಂತ ಅಂದರೆ ಶುರು ಮಾಡಿದಂಥ ಒಂದು ಒಡೆಯರು ಯಾರಪ್ಪ ಅಂತ ಅಂದರೆ ಇದೇ ರಾಜ ಒಡೆಯರು, 1ನೇ ರಾಜ ಒಡೆಯರು ಈ ಒಂದು ಮೈಸೂರು ದಸರಾವನ್ನು ಕೂಡ ಇಲ್ಲಿ ಶುರು ಮಾಡ್ತಾರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ವಿದ್ಯಾರ್ಥಿಗಳೇ, ನಮ್ಮ ಒಂದು ತರಗತಿಗಳ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರೋ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಈ ಒಂದು ತರಗತಿಗಳನ್ನು ಸಂಪೂರ್ಣವಾಗಿ ನೋಡ್ತಾ ಹೋದರೆ ನಿಮಗೆ 100% ಎಕ್ಸಾಮಲ್ಲಿ ಯೂಸ್ ಆಗುತ್ತೆ. ಅದೇ ರೀತಿ ಬನ್ನಿ, ಮೂರನೇ ಪ್ರಶ್ನೆ. ಚಾಮರಾಜೋಕ್ತಿ ವಿಲಾಸ ತುಂಬ ಇಂಪಾರ್ಟೆಂಟು. ಚಾಮರಾಜೋಕ್ತಿ ವಿಲಾಸ ಎಂಬತಕ್ಕಂಥದ್ದು ಇದೊಂದು ಕನ್ನಡದ ಒಂದು ಸಾಹಿತ್ಯ ಕೃತಿ ಆಗಿದೆ. ಚಾಮರಾಜೋಕ್ತಿ ವಿಲಾಸ ಎಂಬತಕ್ಕಂಥದ್ದು ಒಡೆಯರ ಒಂದು ವಂಶಾವಳಿಯಲ್ಲಿ, ಒಡೆಯರ ಒಂದು ರಾಜವಂಶದಲ್ಲಿ ಏನಪ್ಪ ಅಂತಂದ್ರೆ ರಚನೆ ಮಾಡಿದಂಥ ಒಂದು ಕೃತಿ ಆಗಿದೆ. ಈ ಒಂದು ಚಾಮರಾಜೋಕ್ತಿ ವಿಲಾಸ ಏನಿದೆ ಇದು ಮೈಸೂರು ಒಡೆಯರ ವಂಶದೊಂದಿಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಎರಡನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಸರಿ. ನೆಕ್ಸ್ಟು ಇದರಲ್ಲಿ ಒಡೆಯರ ವಂಶಾವಳಿಯ ಕುರಿತು ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಹಾಗಾಗಿ ಚಾಮರಾಜೋಕ್ತಿ ವಿಲಾಸ ಅಂದರೆ ಚಾಮರಾಜ ಒಡೆಯರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡುತ್ತೆ. ಹಾಗಾಗಿ ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ, ಮುಂದಿನ ಪ್ರಶ್ನೆ. ಚಿಕ್ಕದೇವರಾಜ ಒಡೆಯರು ಅಠಾರ ಕಚೇರಿ ನೋಡಿ, ತುಂಬ ಇಂಪಾರ್ಟೆಂಟು ನೋಡಿ. ಚಿಕ್ಕದೇವರಾಜ ಒಡೆಯರ ಬಗ್ಗೆ ನೀವು ಓದಬೇಕಾದ್ರೆ ಅಠಾರ ಕಚೇರಿ ಬಗ್ಗೆ ನೀವು ಓದೇ ಇರ್ತೀರಾ. ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಒಂದು ಅಠಾರ ಕಚೇರಿ ಏನಿದೆ ಎಕ್ಸಾಮ್ಸಲ್ಲಿ ಇದನ್ನೇ ಕೇಳೋದು. 18 ಇಲಾಖೆಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಕ್ಕಂಥ ಅಠಾರ ಕಚೇರಿ ಏನಿದೆ ಯಾವ ರಾಜ ಇದನ್ನು ಜಾರಿಗೆ ತಂದನು ಅಂತ ಕೊಡ್ತಾರೆ. ಚಿಕ್ಕದೇವರಾಜ ಒಡೆಯರು ಇದನ್ನು ಜಾರಿಗೆಯನ್ನು ತೆಗೆದುಕೊಂಡು ಬರ್ತಾರೆ.
ಓಕೆನಾ. ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಈ ಒಂದು ಅಟಾರ ಕಚೇರಿಯಲ್ಲಿ ಕೇಂದ್ರ ಆಡಳಿತವನ್ನು ಮರು ಸಂಘಟನೆಯನ್ನು ಮಾಡ್ತಾರೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಇಲ್ಲಿ ಸರಿಯಾಗಿದೆ. ಈ ಒಂದು ಸುಧಾರಣೆಗಳು ಆಡಳಿತದ ದಕ್ಷತೆಯನ್ನು ಹೆಚ್ಚಳ ಮಾಡಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ವಿದ್ಯಾರ್ಥಿಗಳಿಗೆ 100% ಹೇಳ್ತೀನಿ ನೋಡಿ, 100% ಹೇಳ್ತೀವಿ. ಈ ಒಂದು ಅಟಾರ ಕಚೇರಿ ಬಗ್ಗೆ ಪ್ರಶ್ನೆ ಬರಲಿಲ್ಲ ಅಂತ ಅಂದರೆ ಈ ಒಂದು ಚಿಕ್ಕದೇವರಾಜ ಒಡೆಯರ ಬಗ್ಗೆ ನೀವು ಓದಿದ್ದು ಕೂಡ ವ್ಯರ್ಥ ಆಗುತ್ತೆ. ನೋಡಿ, ಚಿಕ್ಕದೇವರಾಜ ಒಡೆಯರ ಬಗ್ಗೆ ಏನಾದರೂ ಪ್ರಶ್ನೆ ಬಂತು ಅಂತ ಅಂದರೆ ಅಟಾರ ಕಚೇರಿ ಬಗ್ಗೆ 100% ಕ್ವಶನ್ ಬರುತ್ತೆ, ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಹೇಳಿಕೆ ಯಾವುದಪ್ಪ ಅಂತಂದರೆ ಎಲ್ಲವೂ ಹೇಳಿಕೆಗಳು ಸರಿಯಾಗಿದ್ದಾವೆ. ಇದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿನ ಇಲ್ಲಿ ಮುಂದೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದೇನೆ ನೋಡಿ. ಅಟಾರ ಕಚೇರಿ ಅಂದರೆ 18 ಆಡಳಿತ ಇಲಾಖೆಗಳು ಎಂದರ್ಥ ಅಂತ ಕೊಟ್ಟಿದ್ದಾರೆ. ನೀವು ಹಿಂದಿ ಮೀಡಿಯಂ ಏನಾದರೂ ಆಗಿದ್ದರೆ ಅಟಾರ ಕಚೇರಿ ಅಂತ ಅಂದರೆ ನೀವು ಡೈರೆಕ್ಟಾಗಿ ನೀವು ಆಪ್ಷನ್ಸ್ ಮುಖಾಂತರ ಆನ್ಸರನ್ನು ಮಾಡಿಬಿಡ್ಬೋದು. ಇಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ. ಅಟಾರ ಕಚೇರಿ ಅಂತ ಅಂದರೆ 18 ಇಲಾಖೆಗಳು ಎಂದರ್ಥ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಸರಿ. ಇದನ್ನು ಚಿಕ್ಕದೇವರಾಜ ಒಡೆಯರು ಜಾರಿಗೆಯನ್ನು ತಂದರು. ತುಂಬ ಇಂಪಾರ್ಟೆಂಟ್ ಹೇಳಿಕೆ ನೋಡಿ. ಚಿಕ್ಕದೇವರಾಜ ಒಡೆಯರು ಇದನ್ನು ಜಾರಿಗೆಯನ್ನು ತೆಗೆದುಕೊಂಡು ಬರ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇದು ನೋಡಿ, ಇದು ಮೈಸೂರು ರಾಜ್ಯದ ಕೇಂದ್ರ ಆಡಳಿತವನ್ನು ಬಲಪಡಿಸಿತು ಅಂತ ಕೊಟ್ಟಿದ್ದಾರೆ. ಮೈಸೂರು ರಾಜ್ಯದ ಕೇಂದ್ರದ ಆಡಳಿತವನ್ನು ಬಲಪಡಿಸಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನೂ 2-3 ಕ್ವಶನ್ ಇದ್ದಾವೆ, ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಮಿತ್ರವಿಂದ ಗೋವಿಂದ ತುಂಬ ಇಂಪಾರ್ಟೆಂಟ್ ನೋಡಿ. ಮಿತ್ರವಿಂದ ಗೋವಿಂದ ಇದೊಂದು ಕನ್ನಡ ಸಾಹಿತ್ಯ ಕೃತಿ ಆಗಿದೆ ಅಂತ ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರವಿಂದ ಗೋವಿಂದ ಅಂತ ಇದು ಕನ್ನಡ ಸಾಹಿತ್ಯದ ಒಂದು ಕೃತಿ ಆಗಿದೆ. ಅದೇ ರೀತಿ ಎರಡನೇ ಹೇಳಿಕೆ ನೋಡಿ, ಇದನ್ನು ಸಿಂಗರಾರ್ಯರು ನೋಡಿ, ತುಂಬ ಇಂಪಾರ್ಟೆಂಟು. ಸುಮ್ಮನೆ ಆ ಒಂದು ಕೃತಿ ಬಗ್ಗೆ ಓದ್ಕೊಂಡ್ರೆ ಎಲ್ಲ ಅದನ್ನು ಯಾರು ಬರೆದ್ರು, ಇದು ಕೂಡ ತುಂಬ ಇಂಪಾರ್ಟೆಂಟು. ಸಿಂಗರಾರ್ಯರು ಇದನ್ನು ರಚನೆಯನ್ನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದನ್ನು ತುಂಬ ಇಂಪಾರ್ಟೆಂಟ್ ಅಲ್ಲ, ಬಟ್ ಗೊತ್ತಿರಬೇಕು. ಮಿತ್ರವಿಂದ ಗೋವಿಂದನವನ್ನು ರಚನೆ ಮಾಡಿದವರು ಯಾರಪ್ಪ ಅಂತ ಅಂದರೆ ಈ ಒಂದು ಸಿಂಗರಾರ್ಯರು ರಚನೆಯನ್ನು ಮಾಡ್ತಾರೆ. ಇವರು ಯಾರ ಆಸ್ಥಾನದಲ್ಲಿ ಇರ್ತಾರೆ ಅಂತ ಪ್ರಶ್ನೆ ಕೇಳಬಹುದು. ಚಿಕ್ಕದೇವರಾಜ ಒಡೆಯರು. ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಇರತಕ್ಕಂತಹ ಒಂದು ಸಿಂಗರಾರ್ಯರು ಈ ಒಂದು ಮಿತ್ರವಿಂದ ಗೋವಿಂದವನ್ನು ರಚನೆಯನ್ನು ಮಾಡ್ತಾರೆ. ಹಾಗಾದರೆ ಈ ಒಂದು ಮಿತ್ರವಿಂದ ಗೋವಿಂದ ಏನಿದೆ ಇದು ಯಾವುದರ ಬಗ್ಗೆ ಹೇಳುತ್ತೆ ಅಂತ ಪ್ರಶ್ನೆ ಕೇಳಬಹುದು. ಇದು ಕೃಷ್ಣ ಮತ್ತು ಮಿತ್ರವಿಂದರ ಒಂದು ಕಥೆಯನ್ನು ಆಧರಿಸಿ ಈ ಒಂದು ಕೃತಿಯನ್ನು ರಚನೆ ಮಾಡಲಾಗಿದೆ. ಸಿಂಗರಾರ್ಯರು ಈ ಒಂದು ಕೃತಿಯನ್ನು ರಚನೆಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ಪ್ರಶ್ನೆ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ಪ್ರಶ್ನೆಗಳು 100% ಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ, ಕೊನೆಯ ಪ್ರಶ್ನೆ ನೋಡಿ. ಕ್ರಿಸ್ತಶಕ 1677ರಲ್ಲಿ ಚಿಕ್ಕದೇವರಾಜ ಒಡೆಯರು ಶಿವಾಜಿಯ ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದರು. ನೋಡಿ, ಇದೇ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ನೀವು ನೋಡಬಹುದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕ್ವಶನ್ ಪೇಪರ್ಸನ್ನು ನೀವು ಓಪನ್ ಮಾಡಿದರೆ ಇದೇ ರೀತಿ ಪ್ರಶ್ನೆ ಕೇಳಿದರೆ 1677ರಲ್ಲಿ ಚಿಕ್ಕದೇವರಾಜ ಒಡೆಯರು ಶಿವಾಜಿಯ ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದರು ಅಂತ ಮೊದಲನೇ ಹೇಳಿಕೆ ನೋಡಿ. ಎರಡನೇ ಹೇಳಿಕೆ ಏನಿದೆ, ಈ ವಿಜಯದಿಂದ ಮೈಸೂರು ರಾಜ್ಯದ ಪ್ರತಿಷ್ಠೆ ಇನ್ನೂ ಹೆಚ್ಚಾಯಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಈ ಘಟನೆ ಚಿಕ್ಕದೇವರಾಜ ಒಡೆಯರ ಆಳ್ವಿಕೆಯಲ್ಲಿ ನಡೆಯಿತು. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇದಕ್ಕೆ ಎಲ್ಲರೂ ಕೂಡ ನಿಮ್ಮ ಒಂದು ಆನ್ಸರನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬೇಕು. ಯಾರ್ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ. ಈಗ ಇದುವರೆಗೂ ಈ ಒಂದು ಚಿಕ್ಕದೇವರಾಜ ಒಡೆಯರು ಆದ ನಂತರ ಟಿಪ್ಪು ಮತ್ತು ಹೈದರಾಲಿ ಅಥವಾ ಹೈದರಾಲಿ ಸುಲ್ತಾನ ಏನಿರ್ತಾನೆ ಈ ಒಂದು ಒಡೆಯರ ಒಂದು ರಾಜವಂಶದ ಮೇಲೆ ಅಟ್ಯಾಕನ್ನು ಮಾಡಿ ಅಥವಾ ಏನಪ್ಪ ಅಂತ ಅಂದರೆ ಈ ಒಂದು ಚಿಕ್ಕದೇವರಾಜ ಒಡೆಯರು ಆದ ನಂತರ ಬಂತಕ್ಕಂಥ ಒಂದು ರಾಜರ ಹತ್ರ ಈ ಒಂದು ಇವನು ಟಿಪ್ಪು ಸುಲ್ತಾನ ಮತ್ತು ಹೈದರಾಲಿ ಸುಲ್ತಾನರು ಏನಿರ್ತಾರೆ ಅವರ ಒಂದು ಕೈಯಿಂದ ರಾಜ್ಯವನ್ನು ದೋಚಿಕೊಂಡು ಇವರು ರಾಜ್ಯಭಾರವನ್ನು ಮಾಡ್ತಾರೆ. ಓಕೆನಾ. ಈಗ ನಾವೇನು ಓದಬೇಕು ಮುಂದೆ, ಟಿಪ್ಪು ಸುಲ್ತಾನರು ಮತ್ತು ಇಲ್ಲಿ ಹೈದರಾಲಿ ಸುಲ್ತಾನರ ಬಗ್ಗೆ ನಾವು ಮುಂದೆ ಓದಬೇಕು. ಅದರ ಬಗ್ಗೆ ನಾನು ಮಾಹಿತಿಗಳನ್ನು ಕೊಟ್ಕೊಳ್ತಾ ಹೋಗ್ತೇನೆ. ಅದಕ್ಕೂ ಮುಂಚಿತವಾಗಿ ಇವತ್ತಿನ ತರಗತಿಯಲ್ಲಿ ಇದುವರೆಗೂ ಓದಿದಂಥ ಒಂದು ಒಡೆಯರ ಒಂದು ವಂಶಾವಳಿ ಬಗ್ಗೆ ಸಂಬಂಧಪಟ್ಟಂತೆ ಮೇಯ್ನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತೀನಿ, ನೋಡ್ಕೊಂಬಿಡಿ. ನೋಡಿ, ಈ ಒಂದು ಒಡೆಯರ ಫ್ಯಾಮಿಲಿಯನ್ನು ಯದುರಾಯ ಅಥವಾ ಕೃಷ್ಣರಾಯ ಒಡೆಯರು ಇಲ್ಲಿ ಫೌಂಡರ್ ಆಗಿರ್ತಾರೆ ಅಥವಾ ಸ್ಥಾಪಕರಾಗ್ತಾರೆ. ಮೊದಲನೇ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ಇಲ್ಲಿ ಏನಪ್ಪ ಅಂತ ಅಂದರೆ ಕ್ಯಾಪಿಟಲ್ ಅಂತ ಅಥವಾ ಇಲ್ಲಿ ಕ್ಯಾಪಿಟಲ್ ಅಂತಂದರೆ ಏನಂತ ಕರಿತೀವಿ, ರಾಜಧಾನಿಯನ್ನು ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ನೆಕ್ಸ್ಟು ಮೈಸೂರು ದಸರಾವನ್ನು ಶುರು ಮಾಡಿದಂಥ ರಾಜ ಒಡೆಯರು ಯಾರಪ್ಪ ಅಂತ ಅಂದರೆ ಮೊದಲನೇ ರಾಜ ಒಡೆಯರು 1610ರಲ್ಲಿ ಮಾಡ್ತಾರೆ.
ಓಕೆನಾ, ಇದು ಗೊತ್ತಿರಬೇಕು. ನೆಕ್ಸ್ಟು 5ನೇ ಚಾಮರಾಜ ಒಡೆಯರು, ಇವರು ಕಾವೇರಿ ನದಿಗೆ ಒಂದು ಬ್ರಿಡ್ಜನ್ನು ಕಟ್ತಾರೆ, ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಚಾಮರಾಜೋಕ್ತಿ ವಿಲಾಸ, ನಾನು ಏನು ಚಾಮರಾಜೋಕ್ತಿ ವಿಲಾಸ ಅಂತ ಏನು ಹೇಳಿದೆ ಅದನ್ನು ಬರೆದವರು ಯಾರು ಅಂತ ಕೇಳ್ಬೋದು. 5ನೇ ಚಾಮರಾಜ ಒಡೆಯರು. 5ನೇ ಚಾಮರಾಜ ಒಡೆಯರು ಈ ಒಂದು ಚಾಮರಾಜೋಕ್ತಿ ವಿಲಾಸವನ್ನು ಬರೀತಾರೆ, ತುಂಬ ಇಂಪಾರ್ಟೆಂಟು. ಅದಾದ ಬಳಿಕ ಕಂಠೀರವ ನರಸರಾಜ ಒಡೆಯರು ಬರ್ತಾರೆ. ಇವರ ಒಂದು ಆಸ್ಥಾನಕ್ಕೆ ಇಟಲಿಯಿಂದ ಸಿನ್ನಾಮಿ ಎಂಬತಕ್ಕಂಥ ಒಂದು ಕವಿ ಈ ಒಂದು ಪ್ರವಾಸಿಗ ಏನು ಮಾಡ್ತಾನೆ, ಕಂಠೀರವ ನರಸರಾಜ ಒಡೆಯರ ಒಂದು ಆಸ್ಥಾನಕ್ಕೆ ಬರ್ತಾನೆ, ಗೊತ್ತಿರಬೇಕು. ಕಂಠೀರವ ನರಸರಾಜ ವಿಜಯ ಎಂಬತಕ್ಕಂಥದ್ದನ್ನು ಗೋವಿಂದ ವೈದ್ಯ ಎಂಬತಕ್ಕಂಥ ಒಂದು ಕವಿ ಏನಿರ್ತಾನೆ, ಈ ಒಂದು ಕಂಠೀರವ ನರಸರಾಜ ಒಂದು ಒಡೆಯರ ಬಗ್ಗೆ ಈ ಒಂದು ಗೋವಿಂದ ವೈದ್ಯರು ಕಂಠೀರವ ನರಸರಾಜ ವಿಜಯ ಎಂಬತಕ್ಕಂಥದ್ದನ್ನು ಬರೀತಾರೆ, ಇದು ಕೂಡ ಗೊತ್ತಿರಬೇಕು. ನೆಕ್ಸ್ಟು ದೊಡ್ಡ ದೇವರಾಜ ಒಡೆಯರು ಏನಿದ್ದಾರೆ ನೋಡಿ, ತುಂಬ ಇಂಪಾರ್ಟೆಂಟು. ಚಾಮುಂಡಿ ಬೆಟ್ಟ ಎಲ್ಲರೂ ಕೂಡ ನೋಡಿರ್ತೀರ, ಅದಕ್ಕೆ ಏನು ಇದುವರೆಗೂ ಏನು ಮೆಟ್ಟಿಲುಗಳಿದ್ದಾವೆ, 1000 ಮೆಟ್ಟಿಲುಗಳನ್ನು ಹಾಕಿದಂಥವರು ಯಾರಪ್ಪ ಅಂತ ಅಂದರೆ ದೊಡ್ಡ ದೇವರಾಜ ಒಡೆಯರು. ಈ ಒಂದು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಹಾಕ್ತಾರೆ. ಮತ್ತು ಇಲ್ಲಿ ನಂದಿ ವಿಗ್ರಹವನ್ನು ನೀವು ನೋಡ್ಬೋದು, ಅಲ್ಲಿ ಇರ್ತಕ್ಕಂಥ ನಂದಿ ವಿಗ್ರಹವನ್ನು ಇವರು ದೊಡ್ಡ ದೇವರಾಜ ಒಡೆಯರು ಕಟ್ತಾರೆ, ಹಾಗಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಅದಾದ ಬಳಿಕ ಚಿಕ್ಕ ದೇವರಾಜ ಒಡೆಯರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನವಕೋಟಿ ನಾರಾಯಣ ಅಂತ ಇವರಿಗೆ ಒಂದು ಬಿರುದು ಇರುತ್ತೆ. ಯಾಕಪ್ಪ ನವಕೋಟಿ ನಾರಾಯಣ ಅಂತ ಇವರನ್ನು ಕರಿತಾ ಇದ್ರು ಅಂತ ಅಂದರೆ, ಚಿಕ್ಕ ದೇವರಾಜ ಒಡೆಯರು 9 ಕೋಟಿ ರೂಪಾಯಿಗಳ ಒಂದು ಏನಪ್ಪ ಅಂತ ಅಂದರೆ ಲಾಭವನ್ನು ಗಳಿಸಿ ನವಕೋಟಿ ನಾರಾಯಣ ಎಂಬತಕ್ಕಂಥ ಒಂದು ಬಿರುದನ್ನು ಪಡೆದುಕೊಳ್ತಾರೆ, ಹಾಗಾಗಿ ನವಕೋಟಿ ನಾರಾಯಣ ಅಂತಲೂ ಕೂಡ ಇವರನ್ನು ಕರಿತಾ ಇದ್ರು. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ನಾನು ಏನಪ್ಪ ಮಾಡಿದ್ದೇನೆ ಅಂತ ಅಂದರೆ ಹೈಲೈಟ್ ಮಾಡಿದ್ದೇನೆ, ಅಂದರೆ ಬೋಲ್ಡ್ ಮಾಡಿದ್ದೇನೆ. ಇಲ್ಲಿ ನಾರ್ಮಲ್ ಆಗಿ ಕೊಟ್ಟಿದ್ದೀನಿ, ನಿಮಗೆ ಯಾವ್ದು ಇಷ್ಟ ಆಗ್ತಾ ಇದೆ ನೀವು ಕಮೆಂಟ್ ಮಾಡಬೇಕು. ಇಲ್ಲಿ ರೈಟ್ ಸೈಡಲ್ಲಿ ಅಂದರೆ ಬಲಭಾಗದಲ್ಲಿ ಇರೋದು ಇದು ಇಷ್ಟ ಆಗ್ತಾ ಇದೆಯಾ ಅಥವಾ ಇದು ಇಷ್ಟ ಆಗ್ತಾ ಇದೆಯಾ, ಓಕೆನಾ, ಕಮೆಂಟ್ ಮಾಡಿ ನೀವು ತಿಳಿಸಿ. ನಾನು ಮುಂದೆ ಅದೇ ರೀತಿ ನಿಮಗೆ ತೆಗೆದುಕೊಂಡು ಬರ್ತೇನೆ. ಇದು ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣುತ್ತೆ, ಇದು ಕ್ಲಿಯರ್ ಆಗಿ ಕಾಣೋದಿಲ್ಲ, ಬಟ್ ಏನಪ್ಪ ಅಂತ ಅಂದರೆ ಅಟ್ರಾಕ್ಟಿವ್ ಇರುತ್ತೆ ಇದು, ಓಕೆನಾ, ಅದು ಗೊತ್ತಿರಲಿ. ಯಾವುದು ಬೇಕು ನೀವೇ ಹೇಳಿ, ನಾನು ಅದೇ ರೀತಿ ನಿಮಗೆ ತರಗತಿಯನ್ನು ಮುಂದೆ ಕೊಟ್ಕೊಳ್ತಾ ಹೋಗ್ತೇನೆ. ನೆಕ್ಸ್ಟು ಈ ಒಂದು ಚಿಕ್ಕ ದೇವರಾಜ ಒಡೆಯರಿಗೆ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಎಂಬತಕ್ಕಂಥ ಒಂದು ಬಿರುದು ಕೂಡ ಇರುತ್ತೆ, ಅದು ಕೂಡ ಗೊತ್ತಿರಬೇಕು. ಮತ್ತು ಇಲ್ಲಿ 1677ರಲ್ಲಿ ಶಿವಾಜಿ ಎಂಬತಕ್ಕಂಥ ಅಂದರೆ ಮರಾಠರ ಒಂದು ಛತ್ರಪತಿ ಶಿವಾಜಿಯನ್ನು ಸೋಲಿಸಿದಂಥ ಮೈಸೂರು ಒಡೆಯರು ಯಾರಪ್ಪ ಅಂತ ಅಂದರೆ ಚಿಕ್ಕ ದೇವರಾಜ ಒಡೆಯರು. ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಆಫೀಸ್ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದಂಥ ಒಂದು ಚಿಕ್ಕ ಒಡೆಯರು ಯಾರಪ್ಪ ಅಂತ ಕೇಳಬಹುದು, ಇದು ಕೂಡ ಚಿಕ್ಕ ದೇವರಾಜ ಒಡೆಯರು ಜಾರಿಗೆಯನ್ನು ತೆಗೆದುಕೊಂಡು ಬರ್ತಾರೆ. ಮತ್ತು ಇಲ್ಲಿ ಅಟಾರ ಕಚೇರಿ ಬಗ್ಗೆ ನಾನು ಈಗಾಗಲೇ ಹೇಳಿದೆ, 18 ಕಚೇರಿಗಳ ಒಂದು ಏನು ಸಮೂಹವನ್ನು ಇವರು ತೆಗೆದುಕೊಂಡು ಬರ್ತಾರೆ. ಇವರ ಆಸ್ಥಾನದಲ್ಲಿ ಸಂಚಿ ಹೊನ್ನಮ್ಮ ಎಂಬತಕ್ಕಂಥವರು ಇಲ್ಲಿ ಹದಿ ಬದೆಯ ಧರ್ಮ ಎಂಬತಕ್ಕಂಥದ್ದನ್ನು ಬರೀತಾರೆ, ತುಂಬ ಇಂಪಾರ್ಟೆಂಟು. ಸಂಚಿ ಹೊನ್ನಮ್ಮ, ನೀವು ಕನ್ನಡವನ್ನು ಓದಿರಬೇಕಾದ್ರೆ ಅಥವಾ ಕನ್ನಡದಲ್ಲಿ ನೀವೇನಾದರೂ 8ರಿಂದ 10ನೇ ತರಗತಿ ಪುಸ್ತಕಗಳನ್ನು ಓದಿದರೆ ಸಂಚಿ ಹೊನ್ನಮ್ಮ ಅವರ ಒಂದು ಏನು ಪದ್ಯಗಳನ್ನು ನೀವು ಓದಿರ್ತೀರ. ಈ ಒಂದು ಸಂಚಿ ಹೊನ್ನಮ್ಮ ಬರೆದಂಥ ಒಂದು ಹದಿಬದೆಯ ಧರ್ಮ ಎಂತಕ್ಕಂಥ ಕೃತಿ ಏನಿದೆ, ಚಿಕ್ಕ ದೇವರಾಜ ಒಡೆಯರ ಒಂದು ಆಸ್ಥಾನದಲ್ಲಿ ಇದ್ದು ಇದನ್ನು ಬರೆದಿರ್ತಾರೆ. ಇದು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ, ಓಕೆನಾ. ನೆಕ್ಸ್ಟು ಇದಾದ ಬಳಿಕ ಟಿಪ್ಪು ಮತ್ತು ಹೈದರಾಲಿ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಓದಬೇಕು. ಇದೇ ರೀತಿ ನಿಮಗೇನಾದರೂ ತರಗತಿಗಳು ಇಷ್ಟ ಆಗ್ತಾ ಇದ್ದರೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಅದರ ಜೊತೆಗೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ, ಓಕೆನಾ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟೆಲಿಗ್ರಾಮ್ನ ಯಾರು ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಟೆಲಿಗ್ರಾಮ್ನ ಜಾಯ್ನ್ ಆಗಿ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.